ಚಿಂಚೋಳಿಯ ತಹಸೀಲ್ ಕಾರ್ಯಾಲಯದಲ್ಲಿ ಇಂದು ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯುತ್ಸವವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಇತಿಹಾಸದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸಾರ್ವರ್ಕರ್ ಅವರು ಮಾತನಾಡಿ, ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ತತ್ವ ಸಿದ್ಧಾಂತವನ್ನ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದು ಹೇಳಿದರು. ಅನಾವರಣ ಮಾಡ್ತೇನೆ, ನನಗೆ ಯಾವುದೇ ಸ್ಕಾಲರ್ಶಿಪ್ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ಅಲ್ಲಿ ಶಾಲೆಯಲ್ಲಿ ಕನ್ಸೆಷನ್ ಕೊಡ್ತಾರಲ್ಲ ಬಡ ಮಕ್ಕಳಿಗೆ, ಅದನ್ನ ತಿರಸ್ಕರಿಸ್ತಾರೆ. ಅಂದ್ರೆ ಅಂತ ಸ್ವಾಭಿಮಾನಿ ಜಗಜೀವನ್ ಅವರು ಆಗಿದ್ರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂದೆ ಬಿರ್ಲಾ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗ್ತಾರೆ. ಅದಾದ ನಂತರ ಅಲ್ಲಿ ಮುಂದೆ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಓದುವ ಸಂದರ್ಭದಲ್ಲಿ ಶಾಲೆಯಲ್ಲಿ ಜಾತೀಯತೆ ಆಧಾರದ ಮೇಲೆ ಅವರಿಗೆ ಕಿರುಕುಳ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತವೆ. ಅವರ ಬನಾರಸ್ ವಿಶ್ವವಿದ್ಯಾಲಯದ ಒಂದು ಹಾಸ್ಟೆಲ್ ಇಂದ ಹೊರಗಡೆ ರೂಮ್ ಮಾಡಿ ಅವ್ರ ತಾಯಿ ವಸಂತ ದೇವಿಯನ್ನ ಕರ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಸೊ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಅವರು ಕಲ್ಕತ್ತಾ ಯೂನಿವರ್ಸಿಟಿಯಿಂದ ತಮ್ಮ BSc ಪದವಿಯನ್ನು ಪಡೆದುಕೊಂಡು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿಕೊಳ್ತಾ, ಹಾಗೆ ಅವರಿಗೆ ಈ ರಾಷ್ಟ್ರೀಯ ಚಳವಳಿಯಲ್ಲಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಕ್ಕಂಥ ಹೋರಾಟದಲ್ಲಿ ಅವರು ಪಾಲ್ಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರೊಂದಿಗೆ, ರಾಜೇಂದ್ರ ಪ್ರಸಾದ್ ಅವರೊಂದಿಗೆ 1937ರಲ್ಲಿ ಏನು ಪೂನಾ ಒಪ್ಪಂದದ ಚಳವಳಿ ನಡೆಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಚುನಾಯಿತಿಗಳು ಬೇಕು, ದಲಿತರೇ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಹೋರಾಟ ಇತ್ತು. ಮೋಸ್ಟ್ಲಿ ನಿಮ್ಗೆ ಪೂನಾ ಒಪ್ಪಂದ ಬಹಳ ಮಂದಿ ಗೊತ್ತಿರ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಇವತ್ತು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ದಲಿತರು ಚುನಾವಣೆ ನಿಂತರೆ ದಲಿತರೇ ಓಟ್ ಹಾಕಬೇಕು, ಯಾರು ಮೇಲ್ವರ್ಗದ ಜನ ಓಟ್ ಹಾಕಿ ಗೆಲ್ಲಿಸ್ತಕ್ಕಂಥ ಪರಿಸ್ಥಿತಿ ಬೇಡ. ಯಾಕಂದ್ರೆ ದಲಿತರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲೆಕ್ಷನ್ ನಿಂತಾಗ ಅವ್ರು ಮೇಲ್ವರ್ಗದ ಓಟಿನ ಅವಲಂಬನೆ ಆಗ್ತಾರೆ. ಸೊ ಅಲ್ಲಿ ದಲಿತರಿಗೆ ಸರಿಯಾಗಿ ನ್ಯಾಯ ಸಿಗುವುದಿಲ್ಲ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರತಕ್ಕಂಥ ಬಹುತೇಕ ಶಾಸಕರ ಸಮಸ್ಯೆ ಏನಿದೆ ಗೊತ್ತಾ? ಅವರು ದಲಿತರಾಗಿದ್ದರೂ ಕೂಡ, ಪರಿಶಿಷ್ಟ ಜಾತಿ ಶಾಸಕರಾಗಿದ್ದರೂ ಕೂಡ ಮೇಲ್ವರ್ಗದ ಕೈಯಾಳುಗಳಾಗಿ ಅವರು ಹೇಳಿರ್ತಕ್ಕಂಥ ಕೆಲಸಗಳಿಗೆ ಸಹಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ದಲಿತರೇ ಓಟ್ ಹಾಕಿ ಗೆಲ್ಬೇಕು ಅಂತಕ್ಕಂಥ ಒಂದು ಸಪರೇಟ್ ಎಲೆಕ್ಟ್ರೇಟ್ ಸಿಸ್ಟಮ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ಜಗಜೀವನ್ ರಾಮ್ ಗಾಂಧೀಜಿ ಅವರಿಗೆ ಪತ್ರ ಬರೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಕ್ಕಂಥ ಹಕ್ಕೊತ್ತಾಯ ಅಥವಾ ಬೇಡಿಕೆ ಸರಿಯಾದದ್ದು. ಗಾಂಧೀಜಿಯವರು ಇದನ್ನ ಮನ್ನಿಸಬೇಕು, ಏಕೆ ಅಂಬೇಡ್ಕರ್ ಅನ್ನ ವಿರೋಧಿಸ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪತ್ರವನ್ನ ಗಾಂಧೀಜಿಯವರು ಬರೀತಾರೆ. ಗಾಂಧೀಜಿಯವರಿಗೆ ಪತ್ರ ಬರೆದ ನಂತರ ಗಾಂಧೀಜಿಯವರ ಕಾರ್ಯದರ್ಶಿ ದೇಶದ ಅಖಂಡತೆ, ಐಕ್ಯತೆ, ಸಮಗ್ರತೆ ಅಂತಕ್ಕಂಥ ನೆಪ ಹೇಳಿ ದಲಿತರು ಹಿಂದೂ ಧರ್ಮದ ಭಾಗ, ಹಾಗಾಗಿ ದಲಿತರು ಪ್ರತ್ಯೇಕವಾಗಿ ಚುನಾಯಿತರಾದರೆ ಹಿಂದೂ ಧರ್ಮ ಒಡೆದೋಗ್ತದೆ, ಏನು ಪ್ರತ್ಯೇಕ ದಲಿತರಿಗೆ ಬೇಕಾಗಿರ್ತಕ್ಕಂಥ ಮೀಸಲು ಕ್ಷೇತ್ರಗಳ ಹೋರಾಟವನ್ನ ಕೈಗೊಳ್ಳಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜೀವನ್ ರಾಮ್ ಇಂಥ ಮಹಾನ್ ಉದಾರವಾದಿ ಚಿಂತಕರಾಗಿರ್ತಕ್ಕಂಥ ಜಗಜೀವನ್ ರಾಮ್ ಅವರು ಮುಂದೆ ಈ ದಲಿತ ಸಮುದಾಯವನ್ನ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಬೇಕು, ಇವರನ್ನ ರಾಜಕೀಯವಾಗಿ ಜಾಗೃತಿಗೊಳಿಸಬೇಕು, ಧಾರ್ಮಿಕವಾಗಿ ಜಾಗೃತಿಗೊಳಿಸಬೇಕು ಮತ್ತು ಈ ಸಮುದಾಯ ಕೆಟ್ಟ ಚಟಗಳಿಂದ ವಿಮುಕ್ತಿ ಮಾಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಇವರು ಗುಲಾಮರಾಗ್ತಿದ್ದಾರೆ, ಮೇಲ್ವರ್ಗದ ಚಮಚಗಳಾಗ್ತಿದ್ದಾರೆ. ಸೊ ಹಾಗಾಗಿ ಇವರನ್ನ ರಾಷ್ಟ್ರದ ಮುಖ್ಯವಾಹಿನಿಗೆ ತರಬೇಕಂತ ಹೇಳಿ ಸಂತ ರವಿದಾಸ್ ಮಹಾಸಭಾ ಅಂತಕ್ಕಂಥದ್ದು, ಅಖಿಲ ಭಾರತ ರವಿದಾಸ್ ಮಹಾಸಭಾ ಅಂತಕ್ಕಂಥ ಒಂದು ಸಮಿತಿಯನ್ನು ರಚಿಸಿಕೊಳ್ತಾರೆ. ಅದರೊಂದಿಗೆ ಇನ್ನೊಂದು ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಸಮುದಾಯ, ವರ್ಗದ ಸಮುದಾಯಗಳನ್ನ ಮೇಲೆತ್ತೋಕೆ ರಾಷ್ಟ್ರದ ಮುಖ್ಯವಾಹಿನಿಗೆ ತರತಕ್ಕಂಥ ಕೆಲಸ ಜಗಜೀವನ್ ರಾಮ್ ಸಾಹೇಬ್ ಮಾಡ್ತಾರೆ.
ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರರಾದ ಸುಬ್ಬಣ್ಣ ಜಮಖಂಡಿ, ಗ್ರೇಟ್ ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಚೌಹಾಣ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಶ್ರುತಿ ಎಂ, ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ, ಬಿಸಿಎಂ ತಾಲೂಕಾ ಅಧಿಕಾರಿಗಳಾದ ಅನಸೂಯ ಚೌಹಾಣ್, ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್, ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಮಲ್ಲಿ, ಅನೇಕ ಮಾದಿಗ ಸಮಾಜದ ಮುಖಂಡರು, ವಿವಿಧ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.